2-3 ಸಾರಿ ನಾನು ಬನಶಂಕರಿ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ನಿಮ್ಮ ಸ್ಕೂಲ್ ಮುಂದೆನೇ BNM ಸ್ಕೂಲ್ ಮುಂದೆ ಈಗಾಗಲೇ ಸುಮಾರು ಒಂದು 2 ಸಾರಿ ಕೇಸ್ ಹಾಕಿದ್ದೀವಿ. ಕಾರಣ ಅರ್ಥ ಆಯ್ತಾ? ವೀಲಿಂಗ್ ಮಾಡಿದ್ರೆ ಒಂದು ಕೇಸ್ ಹಾಕೋದಲ್ಲ, ನಿಮಗೆ 25 ವರ್ಷದವರೆಗೂ ನಿಮಗೆ DL ಸಿಗಲ್ಲ. 25 ಇಯರ್ಸ್ವರೆಗೂ DL ಸಿಗಲ್ಲ. ನಿಮ್ಮ ತಂದೆಗೆ 25,000 ರೂಪಾಯಿ ಫೈನ್ ಬೀಳ್ತದೆ, ಪ್ಲಸ್ಸು ನಿಮ್ಮ ತಂದೆಗೆ ಪನಿಷ್ಮೆಂಟು ಆಗ್ತದೆ. ಆಮೇಲೆ ನಿಮ್ಮ ತಂದೆ ಬರ್ತಾರೆ ಗಾಡಿ ನಿಲ್ಸೋಕ್ಕೆ. ನನಗೆ ಅಚೀವ್ ಅಂತ ಗೊತ್ತಿಲ್ಲ, ಅವೇರ್ ಸ್ಕೂಲ್ ಅಂತ ನನಗೆ ಗೊತ್ತಿದ್ದು ಅಚೀವ್ ಅಂತ. ಆಮೇಲೆ ನಾನು ಕನ್ಫ್ಯೂಸ್ ಆಗಿ ನನ್ನ ಫ್ರೆಂಡ್ಗೆ ಹೇಳಿದೆ, ನೋಡ ಇದು ಯಾವುದು ಅಚೀವ್ ಅಂತ ಕೇಳ್ತಾ ಇದ್ದಾರೆ ಅಂತ. ಆಮೇಲೆ ನಿಮ್ಮ ತಂದೆ ಕರ್ಕೊಂಬರ್ತಾರೆ, ನಿಮ್ಮ ತಂದೆ ಗಾಡಿ ಓಡಿಸ್ತಾ ಇರ್ತಾರೆ, ಅವರಿಂದ 3 ಜನ ಕೂತಿರ್ತಾರೆ. ನಾನು 2-3 ಸಾರಿ ನೋಡಿದ್ದೀನಿ. ಒಬ್ರಿಗೂ ಹೆಲ್ಮೆಟ್ ಇರಲ್ಲ. ಅವ್ರ ತಂದೆ ಕೇಳಿದ್ರೆ ಸರ್ ಅರ್ಜೆಂಟು ಪಕ್ಕದಲ್ಲಿ ಬಂದಿದೆ ಅಂತ ರೀಸೆಂಟಾಗಿ ಹೇಳಿದ್ರು. ಈಗಾಗಲೇ ಹೋದ ತಿಂಗಳೇನೋ ನಿಮ್ಮ ಸ್ಕೂಲ್ ಮುಂದೆ ನಾನು ಕೇಸ್ ಹಾಕಿದ್ದೀನಿ. ಅರ್ಥ ಆಯ್ತಾ? ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ, ಹೆಲ್ಮೆಟ್ ಹಾಕ್ಕೊಳ್ಳಿ. ನಿಮ್ಮ ತಂದೆ ಚೆನ್ನಾಗಿದ್ದರೆ ನೀವು ಚೆನ್ನಾಗಿರ್ತೀರಾ. ಯಾಕಂದರೆ ನಿಮ್ಮ ತಂದೆನೇ ನಿಮ್ಮ ಮನೆಗೆ ಆಧಾರ ಸ್ತಂಭ. ಅರ್ಥ ಆಯ್ತಾ? ನಿಮ್ಮ ತಂದೆ ಆಮೇಲೆ ನಿಮ್ಮ ತಂದೆ ಇನ್ನೊಂದು 3 ಜನ ಮಕ್ಕಳು ಕುಣಿಸ್ಕೊಂಡಿರ್ತಾರೆ, ಫೋನ್ ಇಲ್ಲಿ ಇಟ್ಕೊಂಡು ಹಿಂಗೆ ಗಾಡಿ ಓಡಿಸೋರು. ನಿಜನೋ ಇಲ್ಲೋ? ಯಾರು ನಿಜ ಇಲ್ಲ ಅಂತ ಹೇಳಿ ನೋಡೋಣ, ಓಲಿ ಕೈ ಎತ್ತಿ. ಇಲ್ಲ ನಾನು ಹೇಳ್ತಾ ಇರೋದು ತಪ್ಪು ಅಂತ. ಹೌದೇನಪ್ಪ? 100%. ಫೋನ್ ಇಟ್ಕೊಂಡು ಯಾರು ಓಡಿಸ್ತಾ ಇಲ್ವ ಗಾಡಿ? ಅಲ್ಲ, ನಾನು ನೋಡಿದ್ದೀನಪ್ಪ ನಿಮ್ಮ ಸ್ಕೂಲ್ ಮುಂದೆ. ದಯವಿಟ್ಟು ಅದನ್ನು ತಪ್ಪಿಸಿ, ಟ್ರಾಫಿಕ್ನ ಎಲ್ಲರೂ ಪಾಲಿಸಿ ಮತ್ತು ನಿಮ್ಮ ರಕ್ಷಣೆ ನೀವು ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲರೂ ಭಾಳ ಹೊತ್ತು ಹೇಳಿದ್ದಾರೆ. ಥ್ಯಾಂಕ್ ಯು.